ವೆಲ್ಕಮ್ ಟು ಪದ್ಮ ವೈವಿ ಚಾನಲ್. ನೋಡಿ, ಈ ದಿನ ಸಂಡೇ ಆದರೂ ಕೂಡ ನಾನ್ ವೆಜ್ ಮಾಡ್ತಾಯಿಲ್ಲ. ಆದ್ದರಿಂದ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಏನು ಸ್ವೀಟು ಅಂತ ಹೇಳ, ಹಾಲು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹಾಲು ಒಬ್ಬಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಗಸಗಸೆ, ಇರತಕ್ಕಂಥ ಗಸಗಸೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಈಗ ಇದನ್ನು ಗಸಗಸೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಾಯಿನ ಕಂಪ್ಲೀಟಾಗಿ ತುರ್ಕೊಂಡಿದ್ದೀನಿ. ಏಕೆಂದರೆ ಹಾಲು ಜಾಸ್ತಿ ಬೇಕಲ್ಲ, ಕಂಪ್ಲೀಟಾಗಿ ಒಂದು ಕಾಯಿ ತುರ್ಕೊಂಡಿದ್ದೀನಿ. ಇದನ್ನು ಮತ್ತೆ ರುಬ್ಕೊಂಬಿಡೋಣ. ನೀರು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ಕಾಯಿನ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಸಾಕಾಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುದೀಲಿಕ್ಕೆ ಇಡೋಣ. ಈಗ ನೋಡಿ, ಹಾಲು ಒಬ್ಬಟ್ಟಿಗೆ ಬೇಕಾದಂಥದ್ದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿರ್ತಕ್ಕಂಥದ್ದು ಎಲ್ಲರಿಗೂ ನಿಲ್ತಿದೆ ಅಂತ ಅನಿಸುತ್ತೆ. ಈಗ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಇಳಿಸೋಣ. ಇದನ್ನು ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ, ರುಚಿ ಬರೋದಕ್ಕೆ ಫ್ರೆಂಡ್ಸ್. ಓಕೆ, ನೋಡಿ, ಹಾಲು ಒಬ್ಬಟ್ಟಿಗೆ ಬೇಕಾಗ್ತಕ್ಕಂಥ ಹಾಲು ಹೀರು ರೆಡಿ. ಈಗ ಪೂರಿ ಮಾಡ್ಕೋಬೇಕು. ಇದಕ್ಕೆ ಮಾಡ್ತೀನಿ. ಒಂದು ಇದನ್ನು ಕುದೀತಾ ಇದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸ್ಕೊತಾ ಇದ್ದೀನಿ. ಹಾಲು ಒಬ್ಬಟ್ಟು ಮಾಡೋದಕ್ಕೆ ಪೂರಿ ಮಾಡಬೇಕು ಅಲ್ವಾ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸ್ವಲ್ಪ 2 ಚಮಚ ಚಿರೋಟಿ ರವೆ ಹಾಗೂ ಮೈದಾ, ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ, ಹಾಗೆ ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆ ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ. ಆಗಲೇ 1 ಅವರ್ ಆಯಿತು ಕಲಸಿಟ್ಕೊಂಡು. ಈಗ ನೆಕ್ಸ್ಟು ಪೂರಿ ಮಾಡಬೇಕು. ಜಾಸ್ತಿ ಬ್ರೌನ್ ಬರಬಾರ್ದು. ಊಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಎಲ್ಲರೂ. ನೋಡಿ, ಈ ಥರ ಪೂರಿನ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ನೆನೆಬೇಕು. ಹಾಗೆ ಇನ್ನೊಂದು ಹಾಕ್ಬಿಟ್ಟು ಈ ಥರ ಸ್ವಲ್ಪ ನೆನೆಸ್ಬಿಟ್ಟು ಈ ಥರ ಮತ್ತು ಇದನ್ನು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಹಾಕ್ಕೊಂಡು ಹಾಗೆ ತುಪ್ಪ ಹಾಕ್ಕೊಂಡು ಈಗ ತಿನ್ಬೋದು.